ಯುದ್ಧದ ಕಾರ್ಮೋಡ ಆವರಿಸಿದೆ. ಪಹಲ್ಗಾಮ್ನಲ್ಲಿ ಅಮಾಯಕರ ಸಾವಾಗಿದೆ. ಇದೆಲ್ಲ ವಿಚಾರವನ್ನ ಮನ್ ಕಿ ಬಾತ್ನಲ್ಲಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು? ಹಾಗಾದ್ರೆ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಮೋದಿ ಅವರು ಮಾತನಾಡಿದ್ದಾರೆ. ಉಗ್ರರ ದಾಳಿ ಬಳಿಕ ಭಾರತೀಯರ ರಕ್ತ ಕುದಿತಾ ಇದೆ. ನಿಜ, ಅಕ್ಷರಶಃ ನಿಜ. ಅಮಾಯಕರು ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. 26 ಜನ ಕಣ್ಮುಂದೆ ಹೋದ್ರು. ಅಮಾಯಕರ ಸಾವಿಗೆ ಇಡೀ ಭಾರತ ಕಂಬನಿ ಸುರಿಸ್ತಾ ಇದೆ. ಉಗ್ರರ ವಿಕೃತಿಯನ್ನ ಈ ಘಟನೆ ಎತ್ತಿ ತೋರಿಸ್ತಾ ಇದೆ ಅಂತ ಘಟನೆಯನ್ನ ಖಂಡಿಸಿದ್ದಾರೆ. ಭಯೋತ್ಪಾದಕರು ಭಾರತದ ಅಭಿವೃದ್ಧಿಯ ವಿರೋಧಿಗಳಾಗಿದ್ದಾರೆ. ಅಭಿವೃದ್ಧಿ ಆಗ್ತಾ ಇರೋ ಕಾಶ್ಮೀರವನ್ನು ಅವ್ರು ನೋಡೋದಕ್ಕೆ ಬಯಸ್ತಾ ಇಲ್ಲ. ನೋಡಿ, ಅಲ್ಲಿ ಬಂತು. ಕಾಶ್ಮೀರದ ಪ್ರಗತಿಯನ್ನ ಕೆಲವರು ಸಹಿಸ್ತಾ ಇಲ್ಲ ಅಂತ ಕೆಲವರ ಕಡೆಗೆ ಬೊಟ್ಟು ಮಾಡೋ ಕೆಲಸ ಆಗಿದೆ. ಉಗ್ರರ ವಿರುದ್ಧ ಎಲ್ಲರೂ ಕೂಡ ಒಂದಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದು ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕರೆ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಭಾರತ ಸುಮ್ಮನೆ ಕೂರೋದಿಲ್ಲ ಅಂತ ಆಗಾಗ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಸಮಥಿಂಗ್ ಬಿಗ್ ವಿಲ್ ಹ್ಯಾಪನ್. ಅದೇನು ಆ ಸರ್ಪ್ರೈಸ್ಗೋಸ್ಕರ ಪಾಕಿಸ್ತಾನ ವೆಯ್ಟ್ ಮಾಡ್ತಾ ಕೂತ್ಕೊಳ್ಬೇಕು, ಎಲ್ಲಿಂದ ಅಟ್ಯಾಕ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಬಟ್ ನಾವು ಮರ್ತಿಲ್ಲ, ಅದನ್ನು ನಮ್ಮ ನೆನಪಲ್ಲಿದೆ ಅನ್ನೋದನ್ನು ಮತ್ತೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಮೊನ್ನೆ ಬಿಹಾರದ ರ್ಯಾಲಿಯಲ್ಲಿ ಕೂಡ ಅವರು ಪ್ರಸ್ತಾಪ ಮಾಡಿದರು. ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಹೇಳಿದರು. ಟ್ವೀಟ್ನಲ್ಲಿ ಹೇಳಿದ್ದಾರೆ. ಈಗ ಮನ್ ಕಿ ಬಾತ್ನಲ್ಲೂ ಪ್ರಸ್ತಾಪ. ಸೊ ಕಾಲ ಪಕ್ವವಾಗ್ತಾ ಇದೆಯಾ ಹಾಗಾದ್ರೆ ಅನ್ನೋದು ಒಂದು ಪ್ರಶ್ನೆ ಇದೆ. ये रास नहीं आया। आतंकी और आतंक के आका चाहते हैं कश्मीर फिर से तबाह हो जाए और इसलिए इतनी बड़ी साजिश को अंजाम दिया। आतंकवाद के खिलाफ इस युद्ध में देश की एकता, 140 करोड़ भारतीयों की एकजुटता हमारी सबसे बड़ी ताकत है। यही एकता आतंकवाद के खिलाफ हमारी निर्णायक लड़ाई का आधार है। हमें देश के सामने आई इस चुनौती का सामना करने के लिए अपने संकल्पों को मजबूत करना है। हमें एक राष्ट्र के रूप में दृढ़ इच्छा शक्ति का प्रदर्शन करना है। आज दुनिया देख रही है, इस आतंकी हमले के बाद पूरा देश एक स्वर में बोल रहा है। साथियों, भारत के हम लोगों में जो आक्रोश है, वो आक्रोश पूरी दुनिया में है। इस आतंकी हमले के बाद लगातार दुनिया भर से संवेदनाएं आ रही हैं। मुझे भी ग्लोबल लीडर्स ने फोन किए हैं, पत्र लिखे हैं, संदेश भेजे हैं। इस जघन्य तरीके से किए गए आतंकी हमले की सबने कठोर निंदा की है। उन्होंने मृतकों के परिवारजनों के प्रति संवेदनाएं प्रकट की है। पूरा विश्व आतंकवाद के खिलाफ हमारी लड़ाई में 140 करोड़ भारतीयों के साथ खड़ा है। मैं पीड़ित परिवारों को फिर भरोसा देता हूं, उन्हें न्याय मिलेगा, न्याय मिलकर रहेगा। इस हमले के दोषियों और साजिश रचने वालों को कठोरतम जवाब दिया जाएगा। साथियों को ये ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಸಿಗುತ್ತೆ, ನ್ಯಾಯವನ್ನ ಕೊಟ್ಟೇ ನಾವು ತೀರ್ತೇವೆ ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ನ್ಯಾಯದ ಸ್ವರೂಪ ಏನು ಅನ್ನೋದನ್ನ ನಾವು ಅಂದಾಜು ಮಾಡ್ಕೊಳ್ತಾ ಹೋಗಬೇಕು. ಪಾಕಿಸ್ತಾನಕ್ಕೆ ಇದೇ ವಿಚಾರ ಕನಸಲ್ಲೂ ಬೆವರುವಂತೆ ಮಾಡ್ತಾ ಇದೆ. ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆಲ್ಲ ನೆನಪಿದೆ, ಈ ಪುಲ್ವಾಮಾ ಅಟ್ಯಾಕ್ ಆದ ನಂತರ ನರೇಂದ್ರ ಮೋದಿ ಅವರು ಯಾವ ವಿಚಾರಗಳನ್ನು ಹೇಳಿದ್ರು ಅಂತ.